ಹಾಗೆ ಕನ್ನಡ ಪ್ರೇಕ್ಷಕರಿಗೆ ನನ್ನ ಮೊದಲ ಸಾಂಗ್ ಮುದ್ದು ಪುಟ್ಟು ಲಕ್ಷ್ಮಿನ ದೊಡ್ಡ ಮಟ್ಟಕ್ಕೆ ಗೆಲ್ಸಿದ್ದೀರಾ. 5 ಮಿಲಿಯನ್ ದಾಟ್ಕೊಂಡು ಹೋಗ್ತಾ ಇದೆ. 15,000 ರೀಲ್ಸ್ ಆಗಿದೆ. ಅದು ಎಲ್ಲ ಕ್ರೆಡಿಟು ನೀವೆಲ್ಲ ಸಪೋರ್ಟಿಂದ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಸಾಂಗ್ ಲಾಂಚ್ ಮಾಡೋಕ್ಕೆ ಅಣ್ಣನಿಗೆ ಫೋನ್ ಮಾಡಿದೆ, ದೀಪಕ್ ಅಣ್ಣಗೆ, ಅಣ್ಣ ಬರಬೇಕಣ್ಣ ಅಂತ ಪ್ರಮೋಷನ್ ಫೋನ್ ಮಾಡಿದೆ. ಅವರು ಮದಗಜ ಸಿನಿಮಾ ಆಗ್ಬೋದು, ಅವತ್ತು ನಿರ್ಮಾಪಕ ಸ್ಥಾನದಲ್ಲಿ ಇಟ್ಕೊಂಡು ನನ್ನ ನಂಬಿದ್ದು ಬಂಡವಾಳ ಹಾಕೋರು ಉಮಾಪತಿ ಸರ್ ಜೊತೆ. ನಂಗೆ ಅದು ಯಾವತ್ತೂ ಅವರು ಮನಸ್ಸಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಿ ಹೇಳ್ತಾರೆ, ಮಹೇಶ್ ಬಾ, ಇಲ್ಲಿ ಇರ್ತೀನಿ, ಬಾ ನನ್ನ ಜೊತೆ ಇರ್ತೀನಿ ಅಂತ. ಅದು ಅಣ್ಣನ ಸ್ಥಾನದಲ್ಲಿ ಅಣ್ಣ ಬಂದರೆ ಜೋಶ್ ಬರುತ್ತೆ ಅಂತ ಹೇಳ್ತಾರೆ. ಹಂಗೆ ಅಣ್ಣ ಇದ್ದಾಗ ಯಾವಾಗಲೂ ನನಗೆ ಬೆಂಬಲವಾಗಿ ದೀಪಕ್ ಅಣ್ಣ ನನ್ನ ಜೊತೆ ಇರ್ತಾರೆ. ಆ ಪದಕ್ಕೆ ಅವ್ರ ಅರ್ಥ. ಹಾಗೆ ಪ್ರಮೋಷರ್ ನಂಗೆ ರೀಸೆಂಟಾಗಿ ನನಗೆ ಪರಿಚಯ ಆಗಿದ್ದು ನಮ್ಮ ದೀಪಕ್ ಅಣ್ಣನ ಹತ್ರ. ಅವ್ರ ಸ್ಪೀಚಲ್ಲೇ ಗೊತ್ತಾಗ್ತಾ ಇತ್ತು. ಅವ್ರೊಂದು ಮಾತಾಡ್ಬೇಕಾದ್ರೆ ಅವರೊಬ್ಬರು ಪೊಲಿಟಿಷಿಯನ್ಸ್ ಅಲ್ಲ, ಗುಡ್ ಹ್ಯೂಮನ್ ಅಂತ ನಾನು ಏನು ಹೇಳ್ತಾರೆ, ಒಬ್ಬ ಒಳ್ಳೆ ಮನುಷ್ಯನಾಗಿ ನನ್ನನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ, ಮಹೇಶ್ ನಿಮ್ಮಲ್ಲಿರುವಂಥ ಒಂದಷ್ಟು ಟ್ಯಾಲೆಂಟ್ಗಳು ಮತ್ತು ಜೊತೆಲಿ ನಾವು ಇರ್ತೀವಿ ಅನ್ನೋದೊಂದು ಇರೋದು, ಮತ್ತು ಇವತ್ತು ಬಂದಿರೋದು ನಂಗೆ ಸಪೋರ್ಟ್ ಆಗಿದ್ದೀರ ದೀಪಕ್ ಅಣ್ಣ, ಪ್ರಮೋಷರ್. ಯಾವಾಗಲೂ ನಾನು ಋಣಿಯಾಗಿರ್ತೀನಿ ನಿಮಗೆ ಬಂದಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ, ಹಂಗೆ ಸಾಂಗ್ ಲಾಂಚ್ ಮಾಡೋದಕ್ಕೆ. ಆ್ಯಂಡ್ ಸತೀಶ್ ಗೌಡ ಸರ್ ಆಗ್ಬೋದು, ರುದ್ರೇಗೌಡ ಸರ್ ಆಗ್ಬೋದು, ನಮ್ಮ ಮಾಮ ಅವರು, ಆ್ಯಂಡ್ ಎಲ್ಲ ಕಲಾವಿದರು, ರಾಜೇಶ್ವರಿ ಅವರಿದ್ದಾರೆ, ಆ್ಯಂಡ್ ಪ್ರತಿಯೊಬ್ಬರಿಗೂ ವಿನಯ್ ಸರ್, ರಕ್ಷಿತ್ ಸರ್ ಬಂದಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ DOP ಅವ್ರ ಬಗ್ಗೆ ಹೇಳ್ಬೋದು, ಇದು ಫಸ್ಟ್ ಸಾಂಗ್ ನನಗೆ. ಮುಹೂರ್ತ ಆದ ತಕ್ಷಣ ನಾನು ಇದನ್ನು ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವ್ರದ್ದೊಂದು ವಿಷನ್ ಇತ್ತು, ನಾನು ಈ ಥರ ಲೈಟಿಂಗ್ ಮಾಡಬೇಕು ಅಂತ. ಆ ಗೆಳೆಯದ ಗೋಲ್ಡ್ ಕ್ಯಾಮ್ರಾ ತರಿಸ್ಬೇಕು ಅಂದರೆ ಮುಂಬೈಯಿಂದ ತರಿಸ್ಬೇಕು. ಪರ್ ಡೇ ಅದು ಬಂದು 5 ಲಕ್ಷ ರೂಪಾಯಿ ಇರುತ್ತೆ ರೆಂಟ್ ಗೋಲ್ಡ್ ಕ್ಯಾಮ್ರಾದು. ಬಟ್ ಪ್ರೀವಿಯಸ್ ಡೇ ಬಂದು ಅದನ್ನು ಅಸೆಂಬಲ್ ಮಾಡೋಕ್ಕೆ 4 ಅವರ್ ಬೇಕಾಗುತ್ತೆ, ಅದು ರಿಹರ್ಸಲ್ ಮಾಡೋಕ್ಕೆ. 2 ಸೇರಿದ್ರೆ 10 ಲಕ್ಷ ರೂಪಾಯಿ ಆಗುತ್ತೆ. ಅವ್ರು ಬಂದು ಹೋಗೋಕ್ಕೆ ಫ್ಲೈಟ್ ಚಾರ್ಜ್ ಬಿಟ್ಟು ರೆಂಟು ಅವ್ರದ್ದು ಬಾಡಿಗೆದು. ಇದು ಫಸ್ಟ್ ಸಾಂಗ್ ಅಯೋಗ್ಯ ಡೌನ್ ಮಾಡಿ ನಾನು ಸೆಟ್ ಆಗ್ತೀನಿ, ಮೋಡ್ ಅವ್ರನ್ನ ಕರೆದು ಹೇಳ್ತೀನಿ ಅಂತ ಹೇಳಿದಾಗ ನನ್ನ ಕಲ್ಪನೆ, ನಮ್ಮ ಹುಚ್ಚು ಕಲ್ಪನೆ ಎಷ್ಟೋ ಇರುತ್ತೆ, ಬಟ್ ಪ್ಯಾಷನ್ ಹಿಂಗೆ ಇರುತ್ತೆ. ಬಟ್ ಅದಕ್ಕೆ ಬಂಡವಾಳ ಹಾಕೋರು ಮೊದಲ ಹೀರೋ ಅಂದರೆ ನಮ್ಮ ನಿರ್ಮಾಪಕರು. ಮಹೇಶ್ ಮಾಡಿ ತರಿಸಿ ಅಂತ ಹೇಳ್ತಾರೆ, ಆ ರಿಸಲ್ಟ್ ಇಲ್ಲಿದೆ. ಅವರಿಲ್ಲ ಅಂದರೆ ಏನೂ ಇಲ್ಲ, ನಿರ್ಮಾಪಕರು ಇಲ್ಲ ಅಂದರೆ. ಅನ್ನೋದತ್ರ ಅನ್ನೋದೆಲ್ಲ ಸುಮ್ಮನೆ ಅಲ್ಲ, ಅದು ಭಾಳ ಕಷ್ಟ. ಇವತ್ತು ಇಲ್ಲಿದ್ದೀವಿ, ಒಂದು ಕೇಕ್ ಕಟ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ, ಒಂದು ಪಾಪ್ಕಾರ್ನ್ ತಿಂತೀವಿ, ಇವತ್ತೆಲ್ಲ ಸೇರಿದ್ದೀವಿ ಅಂತ ಹೇಳಿದಾಗ ಅದಕ್ಕೆ ಕಾರಣ ಒಬ್ಬರು ನಿರ್ಮಾಪಕರಷ್ಟೇ. ಇವರಿಂದನೇ ಆರಂಭ ಆಗೋದು. ಅದರಿಂದ ತಾಯಿ ಸರಸ್ವತಿ ಅಂದರೆ ನಮ್ಮ ಮುಖಾಂತರ ನಾವೇನೋ ಒಂದು ಪೇಪರಲ್ಲಿ ಅದು ಕಟ್ಟುಕತೆ ಬರೆದಿರ್ತೀವಿ, ಈ ಥರ ಬರುತ್ತೆ ಅಂತ. ಹಿಟ್ ಆರ್ ಫ್ಲಾಪ್ ಗೊತ್ತಿಲ್ಲ, ಬಟ್ ನಾನೇ ಅದನ್ನು ತಗೊಂಡೋಗಿ ನನ್ನ ಫ್ಯಾಮಿಲಿ ಯಾರು ಬಂಡವಾಳ ಹಾಕಿ ನಾನು ಏನಾದ್ರು ಜೀವನದ ಉದ್ಧಾರ ಆಗ್ತೀನಿ, ಒಂದು 5 ಲಕ್ಷ ರೂಪಾಯಿ ಕೊಡ್ಬೋದು, ತಗೋ ಸಿಮೆಂಟ್ ಅಂಗಡಿ ಇಟ್ಕೊ ಅಂತ. ಬಟ್ ಈ ಕಟ್ಟುಕತೆನ ನಾವೊಂದು 100-200 ಪೇಪರಲ್ಲಿ 64 ಸೀನು, 5 ಸಾಂಗು, 4 ಫೈಟ್ ಇಟ್ಟು ಮಿಕ್ಸ್ ಮಸಾಲ ಮಾಡಿ ಕತೆ ಕೇಳ್ದೇ ಬಂಡವಾಳ ಆಗ್ತಾರಲ್ಲ, ಅದು ತಂದೆಗೆ ಸಮಾನವಾದಂಥ ಒಂದು ಗೌರವ. ನಾನು ಯಾವಾಗಲೂ ನನ್ನ ನಿರ್ಮಾಪಕರು ನಾನು ಕೊಡ್ತಾ ಇರ್ತೀನಿ. ನನ್ನ ಹಿಂದೆ ಮೊದಲ ನಿರ್ಮಾಪಕರು TR ಚಂದ್ರಶೇಖರ್ ಸರ್ ಆಗ್ಬೋದು, 2ನೇ ನಿರ್ಮಾಪಕರು ಮದಗಜ ಸಿನಿಮಾ ನಿರ್ಮಾಪಕರು ಉಮಾಪತಿ ಸರ್ ಆಗ್ಬೋದು, ನನ್ನ 3ನೇ ನಿರ್ಮಾಪಕರು. ಅವ್ರನ್ನ ಹೆಂಗೆ ಉಳಿಸ್ಕೊಂಡಿದ್ದೀನಿ, ಆ ಸಿನಿಮಾಗಳ ಲಾಭ ಮಾಡಿ ಹಣ ಖಂಡಿತವಾಗಿಯೂ ಆಗಸ್ಟ್ 7 ನಮ್ಮ ಕೆಲಸ ಮಾತಾಡಲಿ. ನಾವು ಮಾತಾಡೋಕ್ಕಿಂತ ಅವತ್ತು 7ನೇ ತಾರೀಕು 1:00 ಶುಕ್ರವಾರ ನರ್ತಕಿಟಕ್ಕೆ ಸಿದ್ರಡೆ ಅವತ್ತು ರಿಸಲ್ಟ್ ಇರುತ್ತೆ. ಅವತ್ತು ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣ, ಸಿನಿಮಾ ಹಿಟ್ ಮಾಡೋ ಮುಖಾಂತರ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಸಿನಿಮಾ ಕೊಟ್ಟಿದ್ದಕ್ಕೆ. ಹಾಗೆ ಎಡಿಟರ್ ಆಗ್ಬೋದು, ಎವ್ರಿ ಡೇ ಆ್ಯಂಡ್ ನೈಟ್ ನನ್ನ ಜೊತೆ ಒಬ್ಬ ಬ್ರದರ್ ಆಗಿ ಸ್ಕ್ರೀನ್ ಪ್ಲೇಲ್ ಆಗ್ಬೋದು ಜೊತೆ ಕೂತಿರುವಂಥ ಸುರೇಶ್ ಅವ್ರಿಗೂ, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯೋಗಿ ಆ್ಯಂಡ್ ಗೌತಮ್ ಆ್ಯಂಡ್ ಎಲ್ರಿಗೂ, ಷಣ್ಮುಖ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂತು ಮಾಸ್ಟರ್ ಹೇಳಂಗೆಲ್ಲ ಇದು ಫಸ್ಟ್ ಸಾಂಗ್. ಅವ್ರ ಬಗ್ಗೆ ನಾನು ಕೆಲಸ ಮಾಡಬೇಕು ಅಂದರೆ ನಾನು ಹೇಳ್ತೀನಿ, ನಾನು ಸತೀಶ್ ಸರ್ ಬಗ್ಗೆ ಹೇಳ್ದಂಗೆ ನನ್ನ ಮನಸ್ಸಲ್ಲಿ ನಾನು ಹೀರೋ ಅಂದರೆ ನಾನು ಸೂಪರ್ ಸ್ಟಾರ್ ಥರ ಫೀಲ್ ಮಾಡ್ತೀನಿ. ನನಗೆ ಅವರೇ ಸೂಪರ್ ಸ್ಟಾರ್. ನಾನು ಫಸ್ಟ್ ಸಿನಿಮಾ ಕೊಟ್ಟಿದ್ದಾರೆ, ನಂಗೆ ಸೂಪರ್ ಸ್ಟಾರ್ ಅವರು. ನಾನು ಅಯೋಗ್ಯ ಇಂಟ್ರೊಡಕ್ಷನ್ ಅಷ್ಟೇ ಪ್ಯಾಷನೇಟ್ ಆಗಿ ತೆಗೆದಿದ್ದೆ. ಅವತ್ತೊಂದು ಬಜೆಟ್ ಇತ್ತು, ಇವತ್ತು ಅಷ್ಟೇ. ನಾನು ಮಾಸ್ಟರ್ಗೆ ಹೇಳಿದೆ, ಮಾಸ್ಟರ್ ನನ್ನ ಹೀರೋನ ನಿಂಗೆ ತೋರಿಸ್ಬೇಕು, ನನ್ನ ಕಾಸ್ಟ್ಯೂಮ್ ಇರುತ್ತೆ, ಸ್ಪೆಕ್ಸಿಂಗ್ ಇರುತ್ತೆ, ವಾಕಿಂಗ್ ಇರುತ್ತೆ, ಆ ಸ್ವಾಗಿಂಗ್ ಇರಬೇಕು ಅಂತ ಹೇಳಿದಾಗ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ 15 ದಿನ ಟೈಮ್ ಬೇಕು ರಿಹರ್ಸಲ್ಗೆ ಅಂದರು. ಸತೀಶ್ ಸರ್ ಕೇಳಿದೆ, ಅವ್ರು ಕೊಡ್ತೀನಿ ಅಂತ ಹೇಳೋದು. ನಾವು ಎಷ್ಟೇ ಮಾಡಿದ್ರು ಅದು ಕಲ್ಪನೆ ತುಂಬಬೇಕು ಅಂದರೆ, ಅದಕ್ಕೆ ಒಂದು ಜೀವ ತುಂಬಬೇಕು ಅಂದರೆ ನಾನು ಸತೀಶ್ ಸರೇ ಕಾರಣ. ಅವರು ಅವತ್ತು ಬಂದು ನಿಂತ್ಕೊಂಡು ರಿಹರ್ಸಲ್ ಮಾಡಿದ್ರು. ಆ ಸ್ವಾಗ್ ಆಗ್ಬೋದು, ಸಿಗರೇಟ್ ತೆಗೆದಾಗ್ಬೋದು, ಹಚ್ಕೊಳ್ಳೋದಾಗ್ಬೋದು, ಐಟ್ ಮೂವ್ಮೆಂಟ್ ಆಗ್ಬೋದು. ಹಾಗೆ ಅವ್ರ ಮಗಳು ಈ ಸಂದರ್ಭದಲ್ಲಿ ಬಂದಿಲ್ಲ, ಹೆಲ್ತ್ ಹುಷಾರಿಲ್ಲ. ಅವ್ರು ತುಂಬ ಚೆನ್ನಾಗಿ ಅವರು ಈ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗ ಪಾದಾರ್ಪಣೆ ಮಾಡಿದ್ದಾರೆ. ಸತೀಶ್ ಸರ್, ನಿಮ್ಮ ಮಗಳು ಅಷ್ಟೇ ನಿಮಗಿಂತ ದೊಡ್ಡ ಹೆಸರು ಮಾಡಲಿ ಅಂತ ನಾನು ಭಗವಂತನ ಕೇಳ್ಕೊತೀನಿ. ಆ್ಯಂಡ್ EPಗಳು ನನ್ನ ಅರ್ಚನಾ ಆಗ್ಬೋದು, ನಯನ್ ಆಗ್ಬೋದು, ಆ್ಯಂಡ್ ದೇವರಾಜ್ ಸರ್ ಆಗ್ಬೋದು, ಪ್ರದೀಪ್ ಸರ್ ಆಗ್ಬೋದು, ಆ್ಯಂಡ್ ಎಲ್ಲ ಕಲಾವಿದರು, ದೀಪಕ್ ಇರ್ಬೋದು, ಎಲ್ಲ ಅದ್ಭುತ ಕಲಾವಿದರು. ಆ್ಯಂಡ್ ಅರ್ಜುನ್ ಜನಿ ಅವ್ರ ಬಗ್ಗೆ ಹೇಳಂಗಿಲ್ಲ. ಮೊದಲ ಕಂಪೋಸಿಂಗ್ ಸಾಂಗ್ ನಾವು ಪೂಜೆ ಮಾಡಿ, ಶಂಕರಾಚಾರ್ಯ ಸ್ವಾಮಿಗಳಿಗೆ ಪೂಜೆ ಮಾಡಿ ಅರ್ಜುನ್ ಜನಿ ಅವರು ಮೊದಲ ಕೀಬೋರ್ಡ್ ಇಟ್ಟು ಕಂಪೋಸ್ ಮಾಡಿದಂಥ ಸಾಂಗ್ ಅಂದರೆ ಇದೇನೆ, ಹಣ್ಣ ಬಂದರೆ ಜೋಶ್ ಬರುತ್ತೆ ಅಂತ. 2ನೇ ಸಾಂಗ್ ಬಂದು ಮುದ್ದು ಪುಟ್ಟು ಲಕ್ಷ್ಮಿ. ಆ ಭಗವಂತನ ಆಶೀರ್ವಾದದಿಂದ ಮೊದಲ ಸಾಂಗ್ ಹೆಂಗೆ ಗೆಲ್ಸಿದ್ದೀರಾ
ಹಾಗೆ 2ನೇ ಸಾಂಗು ಗೆಲ್ಲಿಸಿ. ಆಗಸ್ಟ್ 7ನೇ ತಾರೀಕು ನಾನು ಏನೇ ಮಾತಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ, ಅದು ಉದ್ದೇಶ ಇರುತ್ತೆ, ಅದಕ್ಕೆ ರಿಸಲ್ಟ್ ಇರುತ್ತೆ ಅಂತ ಹೇಳಿದ್ರೆ ಅವತ್ತು ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಹೇಗಿದೆ ಅಂತ ಎಲ್ಲ ನೋಡಿ ಬೆನ್ ತಟ್ಟಿ. ಥ್ಯಾಂಕ್ ಯು ಸೊ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.